See Matthew 28 verse 20. ಮತ್ತಾಯ 28 ಕಡೆಯ ವಚನವನ್ನು ನೋಡಿರಿ. Lo, I am with you always, even to the end of the age. Matthew 28 verse 20, the last sentence. ಕಡೆಯ ವಚನ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. I want to be with you all the time. ನಾನು ಯಾವಾಗಲೂ ನಿಮ್ಮ ಜೊತೆ ಇರಲಿಕ್ಕೆ That was ಬಯಸುತ್ತೇನೆ. not possible in the Old Testament. ಹಳೆ ಒಡಂಬಡಿಕೆಯಲ್ಲಿ ಅದು ಸಾಧ್ಯ Old ಇಲ್ಲ. Testament they can fight with each other because Jesus is not there, Holy Spirit is not there. ಹಳೆ ಒಡಂಬಡಿಕೆಯಲ್ಲಿ ಅದು ಸಾಧ್ಯ ಇರಲಿಲ್ಲ, ಯಾಕೆಂದ್ರೆ ಯೇಸು ಸ್ವಾಮಿ ಇರಲಿಲ್ಲ, ಪವಿತ್ರಾತ್ಮನ ಇರಲಿಲ್ಲ. now ಆದ್ರೆ Jesus, ಇವಾಗ the Holy Spirit are there. ಯೇಸು ಸ್ವಾಮಿ ಪವಿತ್ರಾತ್ಮನು ಅಲ್ಲಿ ಇರ್ತಾರೆ. Ask God to make this real to you in your home. ನಿಮ್ಮ ಕುಟುಂಬ ಜೀವಿತದಲ್ಲಿ ಇದು ನಿಜವಾಗೋ ಹಾಗೆ ಮಾಡ್ಲಿಕ್ಕೆ ಕರ್ತನಲ್ಲಿ ಕೇಳ್ಕೊಳ್ಳಿ. And always put Jesus first, ಮೊದಲು and your wife second. ಎಲ್ಲ ವಿಷಯದಲ್ಲೂ ಯೇಸು ಸ್ವಾಮಿಯು ಮೊದಲಿರಲಿ, ನಂತರ ಹೆಂಡತಿ. Your Jesus first and your husband second. ನಿಮ್ಮ ಹೆಂಡತಿಯ ಜೀವಿತದಲ್ಲಿ ಯೇಸು ಸ್ವಾಮಿ ಮೊದಲು, ಗಂಡ ಎರಡನೇ. Sometimes people ask me this, ಕೆಲವು ಸಲ ಕೆಲವರು ಕೇಳ್ತಾರೆ, brother, if my husband is not converted and he asks me to tell a lie, ನನ್ನ ಗಂಡನು ಪರಿವರ್ತನೆ ಆಗಿಲ್ಲ, ಆತನು ಸುಳ್ಳು ಹೇಳಿಕೆ ಸುಳ್ಳು ಹೇಳು ಅಂತ ಹೇಳಿದ್ರೆ ಏನ್ ಮಾಡ್ಲಿ ನಾನು? what should I do? ನಾನು ಏನ್ ಮಾಡ್ಲಿ? You should say, my dear husband, I love you very much. ಗಂಡನೇ, ನಾನು ನಿನಗೆ ಪ್ರೀತಿಸ್ತೀನಿ, I don't want to disobey you. ನಾನು ನಿನಗೆ ಅವಿಧೇಯಳಾಗಿ ಇಷ್ಟ ಇಲ್ಲ. But Jesus Christ is Lord and he is above both of us. ಸೊ ಯೇಸು ಸ್ವಾಮಿ ನಮ್ಮ ಕರ್ತನಾಗಿದ್ದಾನೆ, ನಮಗಿಂತ ಉತ್ತಮನು ಅವನು. He says, don't tell lies. ಯೇಸು ಸ್ವಾಮಿ ಹೇಳಿದರೆ ನಾನು ಸುಳ್ಳು ಹೇಳಬಾರದು. So I'm sorry, I cannot obey you. ಕ್ಷಮಿಸು, ನಿನಗೆ I cannot tell a lie. ಯಾಕೆಂದ್ರೆ ನಾನು ಸುಳ್ಳು ಹೇಳೋದಿಲ್ಲ. Why do you say that? ಯಾಕೆ ಹೇಳ್ತೀರಾ ಅದನ್ನು? Because Christ is first in your life and not your husband. ಯಾಕೆಂದ್ರೆ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಮುಖ್ಯನಾದವನು, So ನಿಮ್ಮ when ಗಂಡ you ಅಲ್ಲ. put Christ first, ಕ್ರಿಸ್ತನು ಮೊದಲೇದಾಗಿದೆ, he will be between you. ಆತನು ನಿಮ್ಮ ಮಧ್ಯದಲ್ಲಿ ಇರ್ತಾನೆ. And then he will hold you together like that. ಆತನು ನಿಮ್ಮನ್ನ ಒಟ್ಟಾಗಿ ಹಿಡ್ಕೊಳ್ತಾನೆ. I saw an advertisement once for this glue called Araldite. ಅರಲ್ಡೈಟ್ ಅನ್ನೋ ಒಂದು ಅಂಟುಗೆ ಒಂದು ಜಾಹೀರಾತು. There's a glue that people use for sticking metals and so many things called Araldite. ಅರಲ್ಡೈಟ್ ಅನ್ನೋ ಒಂದು ಕೆಲವು ವಸ್ತುಗಳು ಮುರಿದ್ರೆ ಅಂಟಿಸ್ಲಿಕ್ಕೆ ಉಪಯೋಗಿಸ್ತಾರೆ. I saw a picture of that. ಅದರ ಒಂದು ಚಿತ್ರ ನೋಡಿದೆ, of two things stuck with Araldite. ಅರಲ್ಡೈಟ್ ಇಂದ ಎರಡು ವಸ್ತುಗಳನ್ನ ಅಂಟಿಸಿದ್ರು. Two elephants are trying to pull both. ಎರಡು ಆನೆಗಳು ಅದನ್ನ ಕೀಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. It cannot separate it. ಅದು ಆನೆಗಳು ಅದನ್ನ ಬೇರ್ಪಡಿಸಲು ಸಾಧ್ಯ. Araldite is so strong, two elephants pull it, it will not separate. ಅದರ ಅರ್ಥ ಏನಂದ್ರೆ, ಜಾಹೀರಾತಿನ ಅರ್ಥ ಆನೆಗಳು ಎಳೆದ್ರು ಅರಲ್ಡೈಟ್ ಬಹಳ ಬಲವಾಗಿದೆ, ಅದು ಹಿಡ್ಕೊಳ್ಳುತ್ತೆ ಅಂತ. I thought, what a beautiful picture of Jesus Christ being in the middle of a husband and wife. ಅದು ಎಂತ ಒಳ್ಳೆ ಚಿತ್ರಣ, ಯೇಸು ಸ್ವಾಮಿ ಗಂಡ ಹೆಂಡತಿಗೆ ಮಧ್ಯೆ ಇರುವಂತದ್ದು. And father-in-law, mother-in-law pulling this side, father-in-law, mother-in-law pulling this side. ಅತ್ತೆ ಮಾವ ಈ ಕಡೆ ಎಳಿತಾ ಇರ್ತಾರೆ, ಇನ್ನೊಂದು ಅತ್ತೆ ಮಾವ ಈ ಕಡೆ ಎಳಿತಾ ಇರ್ತಾರೆ. You know how much mother-in-laws and father-in-laws try to separate husband and wife. ಅತ್ತೆ ಮಾವಂದಿರು ಗಂಡ ಹೆಂಡತಿ ಬೇರೆ ಆಗ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾರೆ. Especially mother-in-law. ಅತ್ತೆಂದಿರು they try to pull. ಬಹಳಷ್ಟು ವಿಷಯಗಳಲ್ಲಿ ಅವರು ಎಳಿಲಿಕ್ಕೆ ಪ್ರಯತ್ನ. Christ is in the middle, even if they are as strong as an elephant, your mother-in-law will not be able to pull you away. ಯೇಸು ಸ್ವಾಮಿ ಮಧ್ಯದಲ್ಲಿ ಇದ್ರೆ ಆನೆಗಿಂತ ಬಲಶಾಲಿಯಾಗಿದ್ರು ಅವ್ರು ಎಳಿಲಿಕ್ಕೆ ಸಾಧ್ಯ. Some mothers-in-law are very strong. ಕೆಲವು ಅತ್ತೆಯಂದಿರು ಬಹಳ ಬಲವಾಗಿರ್ತಾರೆ, almost like elephants. ಆನೆಯ ತರ, but they can't pull. ಅವ್ರು ಎಳಿಲಿಕ್ಕೆ ಸಾಧ್ಯ. If Christ is in the middle, ಯೇಸು ಸ್ವಾಮಿ ಕ್ರಿಸ್ತನ that is the ಮಧ್ಯದಲ್ಲಿ secret of a happy life. ಆ ಒಂದು ಮದುವೆಯ ಒಳ್ಳೆಯ ಸಂತೋಷದ ಮದುವೆ ಜೀವಿತಕ್ಕೆ ಒಂದು ರಹಸ್ಯ ಇದು. Then you can bring up your children in a godly way. ನಂತರ ನಿಮ್ಮ ಮಕ್ಕಳನ್ನ ದೇವರ ಭಕ್ತಿಯಲ್ಲಿ ಬೆಳೆಸಬಹುದು. Why did God make you both one? ನೀವು ಇಬ್ಬರು ಒಂದು ಮಾಡಿದ್ರು ಯಾಕೆ ದೇವರು? See Malachi and chapter 3. Chapter 2. ಮಲಾಕಿ 2ನೇ ಅಧ್ಯಾಯ ನೋಡಿ. Here's another title given to a wife. ಹೆಂಡತಿಗೆ ಇಲ್ಲಿ ಒಂದು a name, ಒಂದು ಹೆಸರನ್ನ ಕೊಡಲ್ಪಟ್ಟಿದೆ. He's called in verse 14 the wife of your youth. ನೀವು ನಿಮ್ಮ chapter 2 verse 14. 2ನೇ ಅಧ್ಯಾಯ 14ನೇ ವಚನದಲ್ಲಿ ನಿನ್ನ ಯೌವನದ ಹೆಂಡತಿಯು ಅಂತ ಹೇಳ್ತಾರೆ. What does that mean? ಅದರ ಅರ್ಥ ಏನು? That means even though my wife and I, we are all in our 70s. ನಾನು ನನ್ನ ಹೆಂಡತಿ 70 ವರ್ಷಗಳ ಪ್ರಾಯದಲ್ಲಿದ್ದೀವಿ. I must look at my wife as if she's 21 years old. ನಾನು ಹೇಗೆ ನೋಡಬೇಕು ಅಂದ್ರೆ ನನ್ನ ಹೆಂಡತಿ 21 ವರ್ಷದವಳು ಹಾಗೆ ನೋಡಬೇಕು. See, I saw my wife first when she was 21 years old. ನಾನು ನನ್ನ ಹೆಂಡತಿಯನ್ನ ಮೊದಲು ನೋಡಿದ್ದು 21 ವರ್ಷದಲ್ಲಿ. I must look at her now like she's 21 years old. ಆಕೆಯನ್ನ ಇವತ್ತು ನೋಡುವಾಗ ಕೂಡ 21 ವರ್ಷದವಳು ಹಾಗೆ ನೋಡಬೇಕು ಅಂತ. Not like she's in her 70s.
ಆಕೆ 70 ವರ್ಷದಳು ಆಗಿರೋ ಹಾಗೆ ನೋಡಬಾರ್ದು. That is the wife of your youth. ಹಾಗೆ ಅದು ಯೌವನದ ಹೆಂಡತಿ ಅಂತ ಹೇಳುವಂತ. Always look at your wife like the young wife whom you married. ನೀವು ಮದುವೆ ಆದಾಗ ನಿಮ್ಮ ಹೆಂಡತಿ ಯೌವನಸ್ಥದಲ್ಲಿದ್ದಲ್ಲ ಹಾಗೆ ನೋಡ್ಬೇಕು ನೀವು. And then it says here, ನಂತರ ಇಲ್ಲಿ ಹೇಳುತ್ತೆ, why did God make you one? ಯಾಕೆ ದೇವರು ನಿಮ್ಮನ್ನ ಒಂದಾಗಿಸಿದನು. Verse 15. 15ನೇ ವಚನ. So that you can have godly children. Verse 16. 15ನೇ ವಚನದಲ್ಲೇ ಹೇಳುತ್ತೆ, ನೀವು ಆ ಒಂದು ದೇವರ ವರವಾದ ಸಂತಾನವನ್ನು ಬೆಳೆಸಬೇಕು. He wants a godly children. That's why he made you one. ದೇವರು ಆ ದೇವರ ವರವಾದ ಮಕ್ಕಳನ್ನ ಬಯಸಿದನು, ಸಂತಾನವನ್ನ ಅದಕ್ಕಾಗಿ ಒಂದು ಮಾಡಿ. Children anybody can have. ಮಕ್ಕಳು ಯಾರು ಬೇಕಾದ್ರೂ godly children. ಆದ್ರೆ ದೈವಿಕ ಮಕ್ಕಳನ್ನ That's why he united you. ಅದಕ್ಕಾಗಿ ನಿಮ್ಮನ್ನ ಒಂದು ಮಾಡಿದನು ದೇವರು. So if you have not produced godly children, something's wrong with your marriage. ನಿಮ್ಮ ಜೀವಿತದಲ್ಲಿ ದೈವಿಕ ಮಕ್ಕಳನ್ನ, ದೇವಭಕ್ತಿಯ ಮಕ್ಕಳನ್ನ ಬೆಳೆಸ್ತಾ ಇಲ್ಲ ಅಂದ್ರೆ ಏನೋ ತಪ್ಪಾಗಿದೆ. The foundation for godly children is that a husband and wife are one with each other with Christ in the middle. ಇಲ್ಲಿ ಈ ದೈವಿಕ ದೇವಭಕ್ತಿಯ ಮಕ್ಕಳು ಹುಟ್ಟಬೇಕು, ಬೆಳಿಬೇಕು ಅಂತ ಅಂದ್ರೆ ಮುಖ್ಯ ಅದರ ರಹಸ್ಯ ಗಂಡ ಹೆಂಡತಿ ಒಂದಾಗಿರುವಂತದ್ದು ಕ್ರಿಸ್ತನ ಮೊದಲಿಗೆ. Children must see the wife respecting the husband. ಮಕ್ಕಳು ನೋಡಬೇಕು ಹೆಂಡತಿ ಗಂಡನನ್ನ ಗೌರವಿಸುವುದು, submitting to the husband, ಗಂಡನಿಗೆ ವಿಧೇಯಳಾಗುವಂತದ್ದು. And the children must see the husband caring for the wife. ಮಕ್ಕಳು ನೋಡಬೇಕು ತಂದೆ ಹೆಂಡತಿನ ನೋಡ್ಕೊಳ್ಳುವಂತದ್ದು. ಶಿರಸ್ಸು I told you the head does two things. ನಾನು ಹೇಳಿದೆ ಶಿರಸ್ಸು ಎರಡು ಕಾರ್ಯ ಮಾಡುತ್ತೆ. One tells the body what to do. ಶರೀರ ಏನು ಮಾಡಬೇಕು ಅಂತ ಹೇಳುತ್ತೆ. But the second thing the head does, it cares for the body. ಎರಡನೇ ವಿಷಯ ಶಿರಸ್ಸು ಏನ್ ಮಾಡುತ್ತೆ ಅಂದ್ರೆ ಶರೀರವನ್ನ ಪೋಷಿಸುತ್ತೆ. If my hand accidentally hits somewhere and gets cut, ನನ್ನ ಕೈ ಏನೋ ಇಲ್ಲ ಅಕಸ್ಮಾತ್ ಆಗಿ ಹೊಡೆದು ಇಲ್ಲಿಗೆ immediately the head knows. ಶಿರಸ್ಸಿಗೆ ಬೇಗ ಗೊತ್ತಾಗುತ್ತೆ ಮೆದುಳಿಗೆ. Other hand comes and takes some medicine and puts some band-aid or something there. ಇನ್ನೊಂದು ಕೈ ಬಹಳ ಬೇಗ ಬಂದು ಅದಕ್ಕೆ ಒಂದು ಬ್ಯಾಂಡೇಡ್ ಅಥವಾ ಔಷಧಿಯನ್ನು ಹಾಕಿ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. Who tells this other hand to do that? ಈ ಇನ್ನೊಂದು ಕೈಗೆ ಯಾರು ಹೇಳಿದ್ರು? The head. ತಲೆ. Not after 5 minutes. 5 ನಿಮಿಷ ನಂತರ. Immediately. ಬಹಳ ತಕ್ಷಣ. Oh, my hand is injured. ನನ್ನ ಕೈಗೆ ಏಟಾಗಿದೆ. That is how a husband must be. Head. ಹಾಗೆ ಗಂಡ ತಲೆಯಾಗಿರುತ್ತೆ. When your wife is hurt about something, you know it. ಯಾವುದೇ ವಿಷಯದಲ್ಲಿ ಹೆಂಡತಿಗೆ ನೋವಾದ್ರೆ ಬೇಗ ಗೊತ್ತಾಗಬೇಕು ಗಂಡನಿಗೆ. Let me see how I can help her now. ನಾನು ಹೇಗೆ ಸಹಾಯ ಮಾಡಬಹುದು ಆಕೆಗೆ. So that is how children see that. ಅದನ್ನ ಈ ಮಕ್ಕಳು ನೋಡ್ತಾ ಇರ್ತಾರೆ. And they grow up to be godly. ಹಾಗೆ ಅವರು ದೈವಿಕ ಮಕ್ಕಳು. A husband and wife can make their home like a little heaven on earth. ಗಂಡ ಹೆಂಡತಿ ಈ ಕುಟುಂಬವನ್ನ ಒಂದು ಪರಲೋಕದ ಕುಟುಂಬವನ್ನಾಗಿ ಮಾಡ್ತಾರೆ.